You are watching TV46 News Kannada. ಚನ್ನರಾಯಪಟ್ಟಣ ತಾಲೂಕು ಜೆಡಿಎಸ್ ಪಕ್ಷದ ಅಲ್ಪಸಂಖ್ಯಾತ ಘಟಕದ ನೂತನ ಅಧ್ಯಕ್ಷರಾಗಿ ಮುಬಾರಕ್ ಪಠಾಣ್ ಅಧಿಕಾರ ಸ್ವೀಕಾರ ಮಾಡಿದರು. ಪಟ್ಟಣದ ಟಿಪ್ಪು ಸರ್ಕಲ್ನಲ್ಲಿ ಏರ್ಪಡಿಸಿದ್ದ ಜೆಡಿಎಸ್ ಪಕ್ಷದ ನೂತನ ಅಧ್ಯಕ್ಷರ ಅಧಿಕಾರ ಪದಗ್ರಹಣ ಸಮಾರಂಭದಲ್ಲಿ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣರವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನೂತನ ಅಧ್ಯಕ್ಷರಾದ ಮುಬಾರಕ್ ಪಠಾಣ್ ಅವರಿಗೆ ಆಯ್ಕೆ ಪ್ರಮಾಣ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ, ಅಲ್ಪಸಂಖ್ಯಾತ ಘಟಕದ ನೂತನ ಅಧ್ಯಕ್ಷರನ್ನು ಈ ದಿನ ಅಧಿಕೃತವಾಗಿ ಆಯ್ಕೆ ಮಾಡಲಾಗಿದೆ. ನೂತನ ಅಧ್ಯಕ್ಷರಾದ ಮುಬಾರಕ್ ಅವರು ಮುಸ್ಲಿಂ ಸಮಾಜದ ಹಿರಿಯ ಮತ್ತು ಕಿರಿಯ ಮುಖಂಡರ ಸಲಹೆ ಸಹಕಾರ ಪಡೆದು ಜೆಡಿಎಸ್ ಪಕ್ಷವನ್ನು ಬಲಿಷ್ಠವಾಗಿ ಸಂಘಟಿಸಲಿ ಎಂದು ಸಲಹೆ ನೀಡಿದರು. ಮುಸ್ಲಿಂ ಸಮಾಜದ ಬಂಧುಗಳು ಜೆಡಿಎಸ್ ಪಕ್ಷಕ್ಕೆ ಬೆಂಬಲ ನೀಡುವ ಮೂಲಕ ನನಗೆ 3 ಬಾರಿ ಶಾಸಕನಾಗಲು ಕಾರಣಕರ್ತರಾಗಿದ್ದೀರಾ. ಈ ಋಣವನ್ನು ನಾನು ಈ ಜನ್ಮದಲ್ಲಿ ತೀರಿಸಲು ಸಾಧ್ಯವಿಲ್ಲ ಎಂದರು. ಮುಂಬರುವ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳಿಗೆ ನಿಮ್ಮೆಲ್ಲರ ಸಂಪೂರ್ಣ ಸಹಕಾರ ಇರಲಿ ಎಂದರು. ಮೊಟ್ಟಮೊದಲ ಬಾರಿಗೆ ಮುಸ್ಲಿಂ ಸಮಾಜದ ವ್ಯಕ್ತಿಗಳಿಗೆ ಚನ್ನರಾಯಪಟ್ಟಣ ಪುರಸಭಾ ಅಧ್ಯಕ್ಷರಾಗಿ ನೇಮಕ ಮಾಡಿರುವುದು ಜೆಡಿಎಸ್ ಪಕ್ಷ ಮಾತ್ರ ಎಂದರು. ವಿಶೇಷವಾದ ದಿನ ನಮ್ಮ ಪಠಾಣ್ ಅವರು ಮತ್ತು ಅಧ್ಯಕ್ಷರಾಗಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಅವರು ರಾಜಕೀಯದಲ್ಲಿ ಉನ್ನತವಾಗಿ ಬೆಳೀಲಿ, ಸಂಘಟನೆ ಮಾಡಲಿ, ಬಡವರ ಪರವಾಗಿ ಕೆಲಸನ ಮಾಡಲಿ ಅಂತ ಹೇಳ್ತಾ, ಅದ್ರ ಜೊತೆಗೆ ಎಲ್ಲ ಯುವಕರನ್ನ ಒಗ್ಗೂಡಿಸ್ಕೊಂಡು ಇವತ್ತು ಏನಾಗಿದೆ ಅಂತ ಅಂದ್ರೆ, ಈ ರಾಜಕೀಯ ಅನ್ನೋದೊಂದು ಯುದ್ಧ ಇದ್ದಂಗೆ. ಆ ಯುದ್ಧದಲ್ಲಿ ನಾವು ಯಶಸ್ವಿ ಆಗ್ಬೇಕು ಅಂದ್ರೆ ತಾಳ್ಮೆ ಇರಬೇಕು. ತಾಳ್ಮೆ ಇದ್ದಾಗ ರಾಜಕಾರಣದಲ್ಲಿ ಬೆಳೆಯೋಕ್ಕೆ ಅವಕಾಶ. ಇವತ್ತು ಪಠಾಣ್ ಅವರು ಯುವಕರಿದ್ದಾರೆ, ಅವರಿಗೆ ಮುಂದಿನ ಭವಿಷ್ಯ ಇದೆ. ದಯಮಾಡಿ ಇವತ್ತು ಯುವಕರನ್ನೆಲ್ಲ ಒಗ್ಗೂಡಿಸ್ಕೊಂಡು ಮುಂದೆ ಹೋಗ್ತಕ್ಕಂಥ ಕೆಲಸನ ಮಾಡ್ಲಿ ಅಂತ ಹೇಳಿ ಇವತ್ತು ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟರು. ಪ್ರವೀಣರಿಗೆ ಧನ್ಯವಾದಗಳು. ಗೆದ್ದಂಥವರೆಲ್ಲ ಸಹಕಾರ ಮಾಡಿರುವಂಥದ್ದು. ಇವತ್ತು ನಮ್ಮ ಸುರೇಶ್, ನಮ್ಮ ಪುರಸಭಾ ಮಾಜಿ ಅಧ್ಯಕ್ಷರು, 1ನೇ ವಾರ್ಡ್ನಲ್ಲಿ ಆಯ್ಕೆ ಆಗಿದ್ದಾನೆ ಅಂದ್ರೆ ಆ ಈ ಒಂದು ಸಮಾಜದ ಕೊಡುಗೆನೂ ಕೂಡ ವಿಶೇಷವಾಗಿ ಇದೆ. ಇವತ್ತು ಪುರಸಭೆಯಲ್ಲಿ 5-6 ಸದಸ್ಯಗಳು, ಇವತ್ತು ನಮ್ಮ ರಾಣಿ ಕೃಷ್ಣ ಇವತ್ತು ನಮ್ಮ ಆಯ್ಕೆ ಆಗಿದ್ದಾನೆ ಅಂದರೆ ಅವರ ಶ್ರೀಮತಿಯವರು ಈ ಸಮಾಜದ ಸಹಕಾರ. ಯಾಕೆಂದರೆ ನಾವು ಎಲ್ಲ ಧರ್ಮೀಯರನ್ನು ಕೂಡ ಸಮಾನವಾದಂಥ ಭಾವನೆಯಲ್ಲಿ ಕಂಡು ಕೇಳಿ ಅವರ ಸಮಸ್ಯೆಗಳ ನಡುವೆ ನಾವು ಇರೋದರಿಂದ ನಮಗೆ ರಾಜಕೀಯವಾಗೂ ಕೂಡ ಈ ಹಿಂದಿನ ದಿನಮಾನಗಳಲ್ಲಿ ಹೆಚ್ಚು ಶಕ್ತಿಯನ್ನು ತಾವು ನೀಡಿದ್ದೀರಿ ಅಂತಕ್ಕಂಥದ್ದನ್ನ ಅಭಿಮಾನಪೂರ್ವಕವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳು. ಇವತ್ತು ಶ್ರವಣಬೆಳಗೊಳ ಪ್ರಾಪಂಚಿಕ ಸತ್ಯಾಸತ್ಯತೆಯನ್ನು ಎತ್ತಿಡಿದಂತ ತ್ಯಾಗಮೂರ್ತಿಯಾದಂಥ ಭಗವಾನ್ ಭಾವ. ಇದೇ ಸಂದರ್ಭದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಪರಮದೇವರಾಜೇಗೌಡ, ಪುರಸಭಾ ಅಧ್ಯಕ್ಷ ಮೋಹನ್, ಪಿಎಪಿಎಂಎಸ್ ಅಧ್ಯಕ್ಷರಾದ ಎಂಆರ್ ಅನಿಲ್, ಶ್ರವಣಬೆಳಗೊಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಬ್ಬು, ಅಲ್ಪಸಂಖ್ಯಾತ ಘಟಕದ ನೂತನ ಅಧ್ಯಕ್ಷರಾದ ಮುಬಾರಕ್ ಪಠಾಣ್, ಮಾಜಿ ಪುರಸಭಾ ಅಧ್ಯಕ್ಷರಾದ ಅನ್ಸರ್ ಬೇಗ್, ಮಾಜಿ ಪುರಸಭಾ ಸದಸ್ಯರಾದ ರವೀಶ್, ವಹೀದ್, ಸಫೀರ್, ಮುಸ್ಲಿಂ ಮುಖಂಡರಾದ ಅಬ್ದುಲ್ ಹಕ್, ಬಿಲಾಲ್ ಪಠಾಣ್ ಸೇರಿದಂತೆ ಇತರರು ಹಾಜರಿದ್ದರು. ಮಂಜುನಾಥ್, ಐಕೆ, ಟಿವಿ46 ನ್ಯೂಸ್ ಕನ್ನಡ, ಚನ್ನರಾಯಪಟ್ಟಣ.